ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಸರ್ ಆರ್ಸಿಬಿ ಮುತ್ತೋಲ್ಲ ಸರ್ ಸುವರ್ಣ ನ್ಯೂಸ್ ಇಂದ ಸರ್ ಆರ್ಸಿಬಿ ಮ್ಯಾನೇಜ್ಮೆಂಟ್ ತಮ್ಮ ಒಳ್ಳೆ ಸಂಬಂಧ ಇದೆ, ಒಳ್ಳೆ ಫ್ರೆಂಡ್ಸ್ ಕೂಡ ಇದೆ ಆರ್ಸಿಬಿ ಟೀಮ್ ಜೊತೆ ಸರ್. ಬಟ್ ಈ ಸರ್ತಿ ಆರ್ಸಿಬಿ ತಂಡ ಬೆಂಗಳೂರಲ್ಲಿ ಆಟ ಆಡೋದಕ್ಕೆ ಹಿಂದೇಟ್ ಹಾಕ್ತಾ ಇದೆ. KCA ಎಲ್ಲದಕ್ಕೂ ಸಜ್ಜಾದ್ರೂ ಕೂಡ ಆರ್ಸಿಬಿ ಮ್ಯಾನೇಜ್ಮೆಂಟ್ ಮಾತ್ರ ಮನಸ್ಸು ಮಾಡ್ತಾ ಇದೆ ಸರ್ ಮ್ಯಾಚ್ ಆಡೋದಕ್ಕೆ. ಅತಿ ಶೀಘ್ರದಲ್ಲೇ ನನ್ನನ್ನು RCBಗೆ ಸೆಲೆಕ್ಟ್ ಮಾಡ್ತಾ ಇದ್ದಾರೆ ಆಡಕ್ಕೆ. ಅವತ್ತು ಈ ಖಂಡಿತ ಆಡ್ತೀನಿ, ನಾ ಜವಾಬ್ದಾರಿ ಮಾಡ್ತೀನಿ. ಅಲ್ಲಿವರೆಗೂ ಸದ್ಯಕ್ಕೆ ಮೈಸೂರು ಕೊಯಂಬತ್ತೂರಲ್ಲಿ ಆಡ್ತಾ ಇದ್ದೀನಿ, ಅಷ್ಟೊಂದು ಹೇಳಬಹುದು ಸರ್. RCBಗೆ ಏನಾದ್ರು ಆಡಕ್ಕೆ ಚಾನ್ಸ್ ಸಿಕ್ಕಿದ್ರೆ ಫಸ್ಟ್ ಇಂಡಸ್ಟ್ರಿ ಬಿಡೋದು ಸಿನಿಮಾನೇ ಬೇಡ ನೋಡಕ್ಕೆ ಅಂತ ಹೇಳ್ತಾರೆ. I'm sure they have the reasons they'll come here, sir. KCA is a temple for Karnataka Cricket Association. I'll tell you they'll come back here. Small things are to be done. ಸರ್, ಈ ವೇದಿಕೆದಲ್ಲ ಪ್ರಶ್ನೆ ಬಟ್ ಕೇಳ್ಬೋದಲ್ಲ ಸರ್? ಇಲ್ಲ, ಅದೇ ಸರ್, ಚಿತ್ರದಲ್ಲಿ ಒಂದು ಪ್ರಶ್ನೆ ಬೇಡ. ಎಲ್ಲಿ ಏನ್ ಮಾತಾಡ್ಬೇಕು ಅದನ್ನ ಮಾತಾಡೋಣ. ಅಷ್ಟು ವಯಸ್ಸು ನಿಮಗಾಗಿದೆ, ಉತ್ತರ ಕೊಡೋ ವಯಸ್ಸು ನನಗೂ ಆಗಿದೆ. ಕರೆಕ್ಟ್ ಸರ್. ಆಯ್ತು, ಅಂದ್ರೆ ಈಗ ನಿಮ್ಮ ಕ್ಲಾಸ್ ಡೈಲಾಗ್ ಗಳಲ್ಲಿ ಕೇಳಿರುವಂತವ್ರು, ಸಿನಿಮಾಗಳಲ್ಲಿ ಡೈಲಾಗ್ ಕೇಳಿರುವಂತವ್ರು, ಬೇರೆ ಬೇರೆ ರೀತಿಯ ಅಭಿಮಾನಿಗಳಿದ್ರು. ನೀವಾಗಲೇ ಆ ವಿಚಾರ ತುಂಬಾ ಪ್ರಸ್ತಾಪ ಆಯ್ತು. ಸುದೀಪ್ ಸರ್ ಕೋಪನ ತುಂಬಾ ಜನ ಈ ರೀತಿ ನೋಡಿರ್ಲಿಲ್ಲ. ನೀವು ಅದನ್ನೇ ಅನಲೈಸ್ ಮಾಡ್ಕೊಂಡಾಗ ಸರ್ ಆ ಡೈಲಾಗ್ ವಿಚಾರ ಅದು ಕೋಪದಿಂದ ಬಂದಿದ್ದಲ್ಲ ಫ್ಲೂ ಆಗಿ ಬರ್ತಾವು. ತುಂಬಾ ಸರಿ ನಮ್ಗೆ ಹೇಳ್ತಾ ಇದ್ರಿ ಸರ್, ಬೇರೆ ವರ್ಷ ಇದೆ. ಬೇರೆ ವರ್ಷನ್ ಅಂದ್ರೆ ಅದು ಕೆಟ್ಟ ವರ್ಷನ್ ಅಲ್ಲ. ಇವ್ರಿಗೆ ಕೇಳಿ ಎಷ್ಟು ಮಜಾ ತಗೊಂತಾರ ಅಂತ ಹೇಳಿ. ಅಂದ್ರೆ ಏನಾಗುತ್ತೆ, ಈಗ ಮಂಜುಗೆ ಆ ಮೂಮೆಂಟ್ ಅಲ್ಲಿ ನೀವೇನ್ ಡೈಲಾಗ್ ಕೇಳಿದ್ರೆ, ಮಂಜು ನೀನ್ ಇದೇ ತರ ಬೌಲಿಂಗ್ ಮಾಡ್ತಾ ಇದ್ರೆ ನೋಡಪ್ಪ ನನ್ನ ಜೀವನ ಹಾಳಾಗಿ ಬೆಳೀತಾರೆ, ಅವ್ರಿಗೆ ಅರ್ಥ ಮಾಡಿದ್ದೆ ಹೇಳಿದೆ. ನೆಕ್ಸ್ಟ್ ಡೇ ವಿಕೆಟ್ ತೆಗೆದ್ರು. ಈಗ ಅಲ್ಲಿ ಅವರು ಕ್ಯಾಚ್ ಬಿಡ್ತಾರೆ, ನಮ್ ಸಾಗರ್ ಕ್ಯಾಚ್ ಬಿಡ್ತಾರೆ. ಸಾಗರ್ ಹಂಗೆಲ್ಲ ಕ್ಯಾಚ್ ಬಿಡ್ಬೇಡಪ್ಪ, ನೋಡು ನಾವ್ ಜೀವನಗಳು ನಾವೆಲ್ಲ ಹಿಂಗಾಡಕ್ಕಾಗತ್ತೆ ಬರ್ತಾರೆ. ಕೆಲವು ಒಂದೈದು ಹೇಳೋದ್ರಿಂದ ಒಂದು ವರ್ಡಲ್ಲಿ ಅರ್ಥ ಆಗುತ್ತೆ. ನಮಗೆ ಅಷ್ಟೇ ಟೈಮ್ ಇರೋದು, ಅರ್ಥ ಆಗೋದ್ರೆ ಹೇಳ್ತೀವಿ. ಅದೇ ಹೇಳ್ತಾ ಇದ್ರಿ ಸರ್, ತುಂಬಾ ಜನ ಫ್ಯಾನ್ಸ್ ಆದ್ರು ಅಂತ. ತುಂಬಾ ನಿಮ್ಗೆ ಏನ್ ಕಮೆಂಟ್ ಮಾಡಿದ್ರಿ ಸರ್ ಆ ಫ್ಯಾನ್ಸ್ ಅಂತ? ಸತ್ಯವಾಗ್ಲೂ ಸರ್, ನಾನು ಹೇಳ್ತೀನಲ್ಲ, ಬಿಗ್ ಬಾಸ್ ಅಲ್ಲಿ ಎಂತೆಂಥದ್ದು ಡೈಲಾಗ್ ಹೇಳಿದೆ. ಈ ಒಂದಕ್ಕೆ ನನಗೆ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಬಂದಿದೆ. ಯಾರ್ಯಾರ್ದು ನಾನು ಹೇಳ್ತಾ ಇದ್ದೀರಲ್ಲ, ಎಷ್ಟೋ ಹೀರೋಗಳು, ಆಕ್ಟರ್ಸ್, ಆಕ್ಟ್ರೆಸಸ್, ಅವ್ರದ್ದು ಮನೆಯವರು, ತಾಯಿಯಂದಿರು ಅವ್ರ ಫ್ಯಾನ್ ಆಗ್ಬಿಟ್ಟಿದೀವಿ ನಾವು ವಿಡಿಯೋ ನೋಡಿ ಅಂತ. ನನಗೆ ಅರ್ಥನೇ ಆಗಿಲ್ಲ, ಬಟ್ ಮಜಾ ಇದೆ ಸರ್. ಅವ್ರಿಗೆ ಎಂಟರ್ಟೈನ್ಮೆಂಟ್ ಅವಾರ್ಡ್ ಕೊಡಿ, ಇದಕ್ಕಲ್ಲ. ಇದಕ್ಕೊಂದಕ್ಕೆ 100% ಏನಾಗಿದೆ ಇವಾಗ. ಸಿಗ್ಬೇಕು ಅಪರ್ಣ ರೇಷು ವಾಸ್ ಇನ್ಸರ್ ಆಟ್ ಕಮ್ ಫಾರ್ ಮ್ಯಾಚ್ ಅಂಡ್ ಪ್ರಿಯಾ ಅವರು. ಬಟ್ ಐ ಗೆಸ್ ದೇ ಆರ್ ಆಲ್ ದೇರ್ ನಮ್ಮ ಸ್ಪಾನ್ಸರ್ಸ್. ಆ ಡಕ್ಔಟ್ ಅಲ್ಲಿ ನೋಡಿ ಸೆಲ್ಫ್ಲೆಸ್ ಆಗಿ ಅವ್ರೇನು ಆಡ್ತಾ ಇರಲಿಲ್ಲ, ಬಟ್ ಅಷ್ಟು ಕಿರ್ಚಿ ಕೂಗಾಡಿ. ಐ ಥಿಂಕ್ ದಟ್ ಇಸ್ ವಾಟ್ ಗಿವ್ಸ್ ಅಸ್ ಆಲ್ ಸ್ಪಿರಿಟ್. ಇನ್ಫ್ಯಾಕ್ಟ್ ಡಕ್ಔಟ್ ಅಲ್ಲಿ ನೀವು ಯಾವ ತರ ಜರ್ಸಿ ಹಾಕೊಂಡು ಸಪೋರ್ಟ್ ಗೊತ್ತಾಗೋಗುತ್ತೆ, ಅದು ಏನ್ ಮಾಡಕ್ಕಾಗಲ್ಲ. ಇನ್ಫ್ಯಾಕ್ಟ್ ನಾನು ಹೇಳ್ತೀನಿ ಕೇಳಿ, ನೀವು ಎಲ್ಲಾ ತರ ಭಾಷೆ ನೀವು ತುಂಬಾ ಪ್ರಸಿದ್ಧ ಇದ್ರಲ್ಲಿ, ಅಲ್ಲಿ ಇನ್ನೂ ಹಾಕಿರ್ತಾ ಇದ್ರಿ. ಕೆಟ್ಟದಾಗ ಬರುತ್ತೆ ಸರ್. ಇವಾಗ ನೀವು ಎಂತೆಂಥವ್ರು ನೋಡಿಲ್ಲ, ನೀವು ಇಂಟರ್ನ್ಯಾಷನಲ್ ಕೇಳಿಸ್ಕೊಂಡಿಲ್ವಾ ಅದು ಯಾವೆಲ್ಲ ಕೇಳಿಸ್ಕೊಬಾರ್ದು, ಬಿಡ್ಬಿಡ್ಬೇಕಲ್ಲಿಗೆ. ಇದು ನಾವು ಪರ್ಸನಲ್ ಆಗಿ ಯಾರು ಆಪಾದನೆ ಮೇಲೆ ಬೈತಾ ಇರುವಂತ ವೇದಿಕೆ ಅಲ್ಲ, ಅದು ಗ್ರೌಂಡ್ ಅದು. ಈಗ ಹೇಳಿದ್ನಲ್ಲ ಸರ್, ಮಂಜುಗೆ ಅದು ಅರ್ಥ ಆಗ್ಬೇಕು ಅಂದ್ರೆ ಅವ್ರಿಗೆ ಅರ್ಥ ಆಗೋ ರೀತಿ. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.